ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಅಸ್ಸಾಂ ಪ್ರಚಾರ ವೇಳೆ ನೀಡಿರುವ ಹೇಳಿಕೆ ಈಗ ರಾಜ್ಯಾದ್ಯಂತ ಕಿಚ್ಚು ಹಚ್ಚಿದೆ. ಖರ್ಗೆ ಅವರ ಪ್ರಚೋದನಾಕಾರಿ ಭಾಷಣವನ್ನ ಖಂಡಿಸಿ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಬಿಜೆಪಿ ನಗರ ಮಂಡಲ ಹಾಗೂ ಯುವ ಮೋರ್ಚಾ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಡಿವೈಎಸ್ಪಿ ಕಚೇರಿಗೆ ಕಾರ್ಯಕರ್ತರು ಖರ್ಗೆ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಅಸ್ಸಾಂನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಡಿದ ವಿವಾದಾತ್ಮಕ ಹೇಳಿಕೆ ಸಾಗರದಲ್ಲಿ ಆಕ್ರೋಶದ ಅಲೆ ಎಬ್ಬಿಸಿದೆ. ಸಾಗರದ ಬಿಜೆಪಿ ಯುವ ಮೋರ್ಚಾ ಮತ್ತು ನಗರ ಮಂಡಲದ ನಾಯಕರು ಡಿವೈಎಸ್ಪಿ ಕಚೇರಿಗೆ ತೆರಳಿ ಖರ್ಗೆ ವಿರುದ್ಧ ಕ್ರಮ ಜರುಗಿಸುವಂತೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಯುವ ಮೋರ್ಚಾ ಅಧ್ಯಕ್ಷ ಪರಶುರಾಮ್ ಮಾತನಾಡಿ, ರಾಜ್ಯದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಪದೇ ಪದೇ ಆರ್ಎಸ್ಎಸ್ ಹಾಗೂ ಬಿಜೆಪಿಯನ್ನ ಟೀಕಿಸುವುದನ್ನೇ ಕೆಲಸ ಮಾಡಿಕೊಂಡಿದ್ದಾರೆ. ತಮ್ಮ ಜಿಲ್ಲೆಯಾದ ಯಾದಗಿರಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ರು, ಅಭಿವೃದ್ಧಿಯತ್ತ ಗಮನ ಹರಿಸದ ಈ ನಾಯಕರು ಕೇವಲ ಟೀಕೆ ಮಾಡುವುದರಲ್ಲಿ ತೃಪ್ತಿ ಕಾಡ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು. ಮಾತಾಡ್ತಿದ್ದೀನಿ ಅಂತ ಯಾಕಂದ್ರೆ ಅವ್ರು ಸೈದ್ಧಾಂತಿಕವಾಗಿ ಬಿಜೆಪಿನ ವಿರೋಧ ಮಾಡ್ಲಿ, ರಾಜಕೀಯವಾಗಿ ವಿರೋಧ ಮಾಡ್ಲಿ, ಏನ್ ತೊಂದರೆ ಇಲ್ಲ. ಕಾಂಗ್ರೆಸ್ ಬಿಜೆಪಿ ರಾಜಕೀಯ ಪಕ್ಷಗಳು ಅವ್ರನ್ನ ಇವ್ರು ವಿರೋಧ ಮಾಡೋದು, ಇವ್ರನ್ನ ಅವ್ರು ವಿರೋಧ ಮಾಡೋದು ಸರ್ವೇ ಸಾಮಾನ್ಯ. 100 ವರ್ಷಗಳ ಇತಿಹಾಸ ಇರ್ತಕ್ಕಂಥ, ಎಲ್ಲೂ ತಲೆ ತಗ್ಗಿಸ್ತಾ ಇರ್ತಕ್ಕಂಥ RSS ಅನ್ನ ವಿರೋಧ ಮಾಡ್ತಿದ್ದಾರೆ ಅಂತಂದ್ರೆ ನಾಚಿಕೆಗೇಡಿನ ಸಂಗತಿ ಇದೆ. RSS ಬೆಳ್ಕೊಂಡಾಗಿದೆ ಸ್ವಾಮಿ. RSS 100 ವರ್ಷ ಆಗೋಗಿದೆ. ದೇಶದಲ್ಲಿ RSS ಅನ್ನು ನೀವ್ ಏನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಯಾವ್ದೋ ಭಯೋತ್ಪಾದಕ ಚಟುವಟಿಕೆಗಳನ್ನು ಮಾಡ್ಕೊಂಡು, ಬೆದರಿಕೆಗಳನ್ನು ಹುಡ್ಕೊಂಡು, ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ಹೊಡ್ಕೊಂಡು RSS ನ ಕಟ್ಟಿಲ್ಲ. RSS ನ ಕಟ್ಟಿರೋದು ತ್ಯಾಗ ಬಲಿದಾನಗಳಿಂದ. RSS ನ ಕಟ್ಟಿರೋದು ತ್ಯಾಗ ಬಲಿದಾನಗಳಿಂದ. ನೀವು RSS ನ ನಿಂದಿಸಿದ ತಕ್ಷಣ ಯಾವ್ದು RSS ಏನು ಮಾಡ್ಕೊಳಕ್ಕಾಗಲ್ಲ. ನಿಮ್ಮ ಹಿರಿಯರ ಕೈಯಲ್ಲೇ RSS ನ ಏನು ಮಾಡ್ಕೊಳಕ್ಕಾಗಿಲ್ಲ. ಇನ್ನು ನೀವು ನಿಮ್ ಕೈಯಲ್ಲಿ ಏನಾದ್ರು ಮಾಡ್ಕೊಳಕ್ ಸಾಧ್ಯ ಇದೆಯಾ? ಏನು ನಿಮ್ ಕೊಡುಗೆ ಏನು? ನೀವು ರೈಲ್ವೆ ಮಿನಿಸ್ಟರ್ ಆಗಿದ್ರಿ ಅಲ್ವಾ? ರೈಲ್ವೆ ಮಿನಿಸ್ಟರ್ ಆದಾಗ ಕರ್ನಾಟಕಕ್ಕೆ ನಿಮ್ ಕೊಡುಗೆ ಏನಿದೆ? ಏನ್ ಕೊಟ್ಟಿದ್ದೀರಿ ನೀವು? ಕನ್ನಡ ರೈಲ್ವೆ ಪರೀಕ್ಷೆ ಬರೆಯಕ್ಕೆ ಬಿಜೆಪಿನೇ ಬರ್ಬೇಕಾಯ್ತು, ಆಯ್ತಾ? ಸದರನ್ ರೈಲ್ವೆಗೆ ನಿಮ್ ಕೊಡುಗೆ ಏನು? ಒಂದಾದ್ರೂ ಹೊಸ ರೈಲ್ ತಂದಿದ್ದೀರಾ? ಏನು ಮಾಡಿಲ್ಲ. ಬರೀ ಭಾಷಣ ಹೊಡ್ಕೊಂಡ್ರಿ, ತಮ್ಮ ವೈಯಕ್ತಿಕ ಅಭಿವೃದ್ಧಿ ಮಾಡಿದ್ರಿ. ಎಷ್ಟ್ರಿ ಮೆಡಿಕಲ್ ಕಾಲೇಜು ನಿಮ್ಮ ಹೆಸರಲ್ಲಿ? ಎಷ್ಟು ಆಸ್ತಿ ಮಾಡಿದಿರಿ? 1000 ಕೋಟಿ ಆಸ್ತಿ ಮಾಡಿದಿರಿ. ದಿನ ಬೆಳಗ್ಗೆ ಇದ್ರೆ ನಿಮ್ಮ ಮಗ ಪ್ರಿಯಾಂಕ್ ಖರ್ಗೆ ದಿನ ಬೆಳಗ್ಗೆ ಇದ್ರೆ ಏನ್ ಹೇಳ್ತಾರೆ? RSS ನ ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ. ಏನ್ ಮಾಡಕ್ಕಾಯ್ತು RSS ನ ಏಕಾಚಿತ್ ಒಂದ್ ಕೂದ್ಲು ಕೂಡ ನಿಮ್ ಕೈಯಲ್ಲಿ ಅಲ್ಲಾಡ್ಸಕ್ ಆಗಲ್ಲ. ಯಾಕಂದ್ರೆ RSS ಆ ರೇಂಜಿಗೆ ಬೆಳ್ಕೊಂಡಾಗಿದೆ. ಉಸ್ತುವಾರಿ ಮಂತ್ರಿ ಅಲ್ರಿ ನಿಮ್ ಮಗ ಪ್ರಿಯಾಂಕ್ ಖರ್ಗೆ, ನಮ್ ರಾಜ್ಯದ್ದು. ಏನ್ ಮಾಡಿದ್ರೆ, ಏನ್ ಕಿಸಿದ್ದಾರೆ, ಏನ್ ಮಾಡಿದ್ದಾರೆ? ದೇಶ ಕಟ್ಟಲ್ಲಿ ನಿಮ್ ಪಾತ್ರ ಏನಿದೆ? ಯಾವ RSS ಬಗ್ಗೆ ಮಾತಾಡ್ತಿರಲ್ಲ, RSS ನಾಯಕರ ಬಗ್ಗೆ ಮಾತಾಡ್ತೀರಾ? RSS ಅವ್ರು ಕಂಡಲ್ಲಿ ಹೊಡೀರಿ ಅಂತ ಹೇಳ್ತಿದ್ದೀರಲ್ಲ. RSS ಪಾತ್ರ ಏನಿದೆ ಗೊತ್ತೇನ್ರಿ? ಬನ್ರಿ, ಇವಾಗ ಮಾಸಿಕಟ್ಟೆಯಲ್ಲಿ ನಿನ್ನೆ ರಾತ್ರಿ 3 ಜನ ದುರ್ಮರಣ ಆಗಿದೆ. ಯಾವ ಕಾರ್ಯಕರ್ತರು ಹೋಗಿ ಬಾಡಿಗಳಲ್ಲಿ ಎತ್ತಿದ್ರು ಕೇಳ್ರಿ. ನಿಮ್ ಕೊಡುಗೆ ಏನ್ರಿ? ದೇಶಾದ್ಯಂತ ಫ್ಲಡ್ಗಳಾಗುತ್ತೆ, ನೆರೆ ಆಗುತ್ತೆ, ಅಲ್ಲೆಲ್ಲ ಯಾರು ಸೇವೆ ಸಲ್ಲಿಸ್ತೀರ ಕೇಳ್ರಿ. ಇಂಥ ಒಂದು RSS ಬಗ್ಗೆ, ಬಿಜೆಪಿ ಬಗ್ಗೆ ನೀವು ಮಾತಾಡ್ತೀರಾ ಅಂತಂದ್ರೆ ನಿಮ್ಗೆ ಏನ್ ಹೇಳ್ಬೇಕು? ನಿಮ್ಗೆ ಏನ್ ಯೋಗ್ಯತೆ ಇದೆ? ವಯಸ್ಸಾಗಿರೋದು ಒಂದೇ ಯೋಗ್ಯತೆ. ನಿಮ್ಗೇನ್ 90 ವರ್ಷದ ಮೇಲೆ ವಯಸ್ಸಾಗಿದೆಯಲ್ಲ, ವಯಸ್ಸಿಗೆ ತಕ್ಕಂಗೆ ಬುದ್ಧಿನೂ ಇಲ್ವಲ್ರಿ ನಿಮಗೆ? ಇಂಥ ಒಂದು ಅವಹೇಳನಕಾರಿ ಹೇಳಿಕೆ ನೀಡಿ ದೇಶದಲ್ಲಿ ಆಂತರಿಕ ಕಲಹ ಸೃಷ್ಟಿ ಮಾಡ್ತಾ ಇದ್ರಲ್ಲ, ಹೌದ್ರಿ? ನಿಮ್ಮ ಜಾತಿ ಹೆಸರು ಹೇಳ್ಕೊಂಡು ನಿಮ್ ಜಾತಿ ಜನರು ಓಟ್ ತಗೊಂತೀರಿ. ನಿಮ್ ಊರಲ್ಲಿ ನಿಮ್ ಸಾಧನೆ ಏನು? ನಿಮ್ ಜಾತಿ ಜನರಿಗೆ ನಿಮ್ ಕೊಡುಗೆ ಏನ್ರಿ? ಏನ್ ಕೊಟ್ಟಿದ್ದೀರಿ? ಮೂಗಿಡ್ಕೊಂಡು ಹೋಗಕ್ಕಾಗುತ್ತೇನ್ರಿ? ಯಾದಗಿರಿಗೆ, ಕಲಬುರ್ಗಿಗೆ ಹೋಗಕ್ಕಾಗುತ್ತೇನ್ರಿ? ಬಸ್ ಸ್ಟ್ಯಾಂಡ್ ನೋಡಿದೀರಾ? ಸಾರ್ವಜನಿಕ ಬಸ್ ಸ್ಟ್ಯಾಂಡ್ ಗಪ್ಪು ವಾಸನೆ ಬರುತ್ತೆ. ಇದು ನಿಮ್ಮ ರಾಜ್ಯಕ್ಕೆ, ನಿಮ್ಮ ಊರಿಗೆ, ನಿಮ್ ಜಿಲ್ಲೆಗೆ ನೀವು ಮಾಡಿರ್ತಕ್ಕಂಥ ಅಭಿವೃದ್ಧಿ. ಇಷ್ಟೆಲ್ಲ ಹೊಲಸಿಟ್ಕೊಂಡು, ನೀವು ಇಷ್ಟೆಲ್ಲ ಒಂದು ಕರ್ಮಕಾಂಡಗಳನ್ನು ನೀವು ಇಟ್ಕೊಂಡು ಓಲೈಕೆ ರಾಜಕಾರಣ ಮಾಡೋದಕ್ಕೋಸ್ಕರ RSS ಮತ್ತೆ ಬಿಜೆಪಿ ಅವ್ರನ್ನ ಕಂಡಲ್ಲಿ ಹೊಡೀರಿ ಅಂತ ಹೇಳ್ತೀರಿ. ಇದನ್ನ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ತೀವ್ರವಾಗಿ ವಿರೋಧಿಸುತ್ತೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಇನ್ನೂ ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ.
ಇನ್ನು ನಗರ ಮಂಡಲ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್ ಹಾಗೂ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಧುರಾ ಶಿವಾನಂದ್ ಮಾತನಾಡಿದರು. ಏನು ಅದು ಎಲ್ಲಿ ಮುಸಲ್ಮಾನರು ಮುಸಲ್ಮಾನರನ್ನ ಒಂದು ಸಭೆಯನ್ನ ಮಾಡಿ, ಅಸ್ಸಾಂನಲ್ಲಿ ಮುಸಲ್ಮಾನರ ಸಭೆಯನ್ನ ಮಾಡಿ, ಆ ಸಭೆಯಲ್ಲಿ ಅವ್ರೇನ್ ಹೇಳಿದ್ದಾರೆ, ಬಿಜೆಪಿ ಅವರನ್ನ, RSS ನವರನ್ನ, ಪರಿವಾರದವರನ್ನ, ಅವ್ರನ್ನ ತಕ್ಷಣದಲ್ಲಿ ನೀವು ನಮಾಜು ಮಾಡ್ತಾ ಇದ್ರೆ ಅದನ್ನು ಬಿಟ್ಟು ಹೋಗಿ ಕೊಲೆ ಮಾಡ್ರಿ, ಅವರಿಗೆ ಹೊಡೀರಿ, ಅವರಿಗೆ ಮಾರೋ ಅಂತ ಹೇಳ್ತಕ್ಕಂಥ ಮಾತನ್ನ ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಅಂದ್ರೆ ಎಷ್ಟು ಅವರು ದ್ವೇಷ ಕಾಡ್ತಾ ಇದ್ದಾರೆ, ಅವ್ರು ಎಷ್ಟು ಹತಾಶ ಭಾವನೆ ಅವರ ಮನಸ್ಸಿನಲ್ಲಿದೆ. ಯಾಕಂದ್ರೆ ಇನ್ನು ನಡೀತಾ ಇರ್ತಕ್ಕಂಥ 5 ರಾಜ್ಯಗಳಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಧೂಳಿಪಟ ಆಗ್ತಾ ಇದೆ. ಹಾಗಾಗಿ ಒಂದು ಹತಾಶ ಭಾವನೆ, ಮತ್ತೆ ಎಲ್ಲಿ ನನ್ನಿಂದ ಈ ರಾಷ್ಟ್ರಾಧ್ಯಕ್ಷ ಸ್ಥಾನ ಬಿಟ್ಟೋಗ್ಬಿಡುತ್ತೇನೋ ಅಂತಕ್ಕಂಥ ಅಭದ್ರತೆ ಅವ್ರಿಗೆ ಕಾಡ್ತಾ ಇದೆ. ಇದರ ಹಿನ್ನೆಲೆ ಒಳಗೆ ಇವತ್ತು ಅವರು ಬಿಜೆಪಿ ಅವ್ರನ್ನ, RSS ಅವ್ರನ್ನ, ಪರಿವಾರದವ್ರನ್ನ ಬೆಂಕಿ ಉಗುಳದ ಹಾಗೆ ಉಗುಳಿ ಏನೋ ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ತಕ್ಕಂಥ ಒಂದು ವಾತಾವರಣವನ್ನು ಮಾಡ್ಕೊಳ್ತಾ ಇದ್ದಾರೆ. ಇದು ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ. ಕರ್ನಾಟಕದಲ್ಲಿ ಇದೇ ಕಾಂಗ್ರೆಸ್ ಪಕ್ಷದವರು ದ್ವೇಷ ಭಾಷಣ ವಿರೋಧಿ ಕಾನೂನನ್ನ ಬಿಲ್ ಅನ್ನು ಪಾಸ್ ಮಾಡಿದ್ದಾರೆ. ಇಲ್ಲಿ ವಿಧಾನಸಭೆಯಲ್ಲಿ ಬಿಲ್ ಅನ್ನು ಪಾಸ್ ಮಾಡಿದ್ದಾರೆ. ಯಾರ ಮೇಲೆ ಕೇಸ್ ಹಾಕ್ಬೇಕೀಗ? ಇದೇ ಪಕ್ಷದ ರಾಷ್ಟ್ರದ ಅಧ್ಯಕ್ಷ ಇವರು ಈ ರೀತಿ ಮಾತಾಡ್ತಾರೆ ಅಂತಂದ್ರೆ ಇವರ ಒಂದು ಆ ಬಿಲ್ಗೆ ಏನು ಬೆಲೆ ಉಳಿದಿದೆ ಹೇಳ್ತಕ್ಕಂಥ ಪ್ರಶ್ನೆ ಇವತ್ತು ಇಡೀ ರಾಷ್ಟ್ರಾದ್ಯಂತ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಷಯ. ಇವರು ಮುಸಲ್ಮಾನರನ್ನ ಓಲೈಸ್ಕೊಳ್ತಕ್ಕಂಥ ಬರದಲ್ಲಿ, ಯಾಕಂದ್ರೆ ಅವ್ರಿಗೆ ಗೊತ್ತಾಗ್ತಾ ಇದೆ ಮುಸಲ್ಮಾನರು ಇವತ್ತು ಒಂದಷ್ಟು ಬುದ್ಧಿವಂತರಾಗಿದ್ದಾರೆ. ಇವತ್ತು ಎಲ್ಲಾ ಕಡೆಗಳಲ್ಲೂ ಕೂಡ ಇವತ್ತು ದಾವಣಗೆರೆಯಲ್ಲಿ ಇದೇ ಮುಸಲ್ಮಾನರಿಗೆ ಮೋಸ ಮಾಡಿದ್ರು ಇವರು, ಇದೇ ಕಾಂಗ್ರೆಸ್ ಪಕ್ಷವರು ಮೋಸ ಮಾಡಿದ್ರು. ಅಷ್ಟಿದ್ರೆ ಕೊಡ್ಬೇಕಾಯ್ತು, ಅಲ್ಪಸಂಖ್ಯಾತ ಅಂತ ಬಾಯಲ್ಲಿ ಹೇಳೋದಲ್ಲ, ಕೊಡ್ಬೇಕಾಯ್ತು ಟಿಕೆಟ್, ಕೊಡ್ಲಿಲ್ಲ, ಮೋಸ ಮಾಡಿದ್ರು. ಇವತ್ತು ಅದಕ್ಕಾಗಿ ಅದನ್ನ ಅಲ್ಲಿ ಮರೆ ಮಾಡ್ಲಿಕ್ಕೋಸ್ಕರ ಅಲ್ಲಿ ಹೋಗಿ ಮುಸಲ್ಮಾನರು ನೀವು ನಮಾಜ್ ಬಿಟ್ಟು ನೀವು ಹೋಗಿ ಬಿಜೆಪಿಯವರಿಗೆ ಹೊಡೀರಿ ಅಂತ ಅಂತಾರೆ. ಅಂದ್ರೆ ಇದು ಮುಸಲ್ಮಾನರು ಇವತ್ತು ಎಚ್ಚೆತ್ಕೊಳ್ಬೇಕಾಗಿದೆ. ಯಾಕಂದ್ರೆ ಮುಸಲ್ಮಾನರ ಧಾರ್ಮಿಕ ಭಾವನೆಯ ಮೇಲೆ ಧಕ್ಕೆ ತಂದಿದೆ ಇದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಮಾಜನ್ನು ಬಿಟ್ಟು ಹೋಗಿ ನೀವು ಹೊಡೀರಿ ಅಂತಾರ ಅಂತ ಅಂದ್ರೆ ಇದರ ಹಿಂದಿರ್ತಕ್ಕಂಥದ್ದೇನೋ ಆ ಮುಸಲ್ಮಾನರ ಭಾವನೆ ಮೇಲೆ ಧಕ್ಕೆ ಆಗಿದೆ. ಮುಸಲ್ಮಾನರು ಸಾಗರದಲ್ಲಿ ನಾವು ಕರೆ ಕೊಡ್ತಾ ಇದ್ದೀರಿ, ದಯವಿಟ್ಟು ಇದರ ವಿರುದ್ಧ ನೀವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿ. ಈ ಏನು ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ ಅವ್ರ ಮೇಲೆ ಮುಸಲ್ಮಾನ ಸಮಾಜದವರು ಇವತ್ತು ಅವ್ರ ಮೇಲೆ ಕೇಸ್ ಹಾಕ್ಬೇಕಾಗಿದೆ. ಆ ಮಟ್ಟಕ್ಕೆ ಇವತ್ತು ಅವ್ರು ಮಾತನಾಡಿದ್ದಾರೆ. ಮೊನ್ನೆ ದಿನ ಮಲ್ಲಿಕಾರ್ಜುನ ಖರ್ಗೆ ಅವರು ಬಿಜೆಪಿ RSS ವಿರುದ್ಧವಾಗಿ ಹೇಳಿಕೆಯನ್ನ ನೀಡಿರುವುದನ್ನ ಖಂಡಿಸಿ ಮಾಡ್ತಾ ಇದೀವಿ. ನಿಜವಾಗ್ಲೂ ನಮಗೆ ಅವ್ರ ಬಗ್ಗೆ ಒಂದು ಗೌರವ ಇತ್ತು. ಕಾಂಗ್ರೆಸ್ ಪಕ್ಷವನ್ನ ಅತ್ಯಂತ ಶ್ರದ್ಧೆಯಿಂದ ನಿಷ್ಠೆಯಿಂದ ಕಟ್ಟಿ ಬೆಳೆಸುವುದರಲ್ಲಿ ಅವರ ಪಾತ್ರ ಕೂಡ ಮುಖ್ಯ ಆಗಿದೆ ಅನ್ನೋದು ನಮ್ಗೆ ಗೊತ್ತಿದೆ. ಆದ್ರೆ ಆ ಗೌರವವನ್ನ ಉಳಿಸ್ಕೊಳ್ಳುವಂತಹ ಕೆಲಸ ಹಿರಿಯರಾದವರು ಮಾಡ್ಬೇಕಾಗಿತ್ತು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರೀತಿ ಪ್ರಚೋದನಕಾರಿ ಭಾಷಣವನ್ನ ಮಾಡ್ತಿರೋದನ್ನ ನೋಡಿದ್ರೆ ನಿಜವಾಗ್ಲೂ ಕೇಂದ್ರದಲ್ಲಿ ನಮ್ಮ ನಾಯಕರಾದಂತಹ ನರೇಂದ್ರ ಮೋದಿಜಿ ಅವರು ಕೊಡ್ತಿರುವಂತಹ ಆಡಳಿತ ವೈಖರಿಯನ್ನ ನೋಡ್ಬಿಟ್ಟು ಅವರಿಗೆ ನಾವು ಇನ್ನು ಮುಂದೆ ಕಳೆದು ಹೋಗ್ತೀವೇನೋ, ಕಾಂಗ್ರೆಸ್ ಪಕ್ಷವನ್ನ ಕಟ್ಲಿಕ್ಕೆ ಸಾಧ್ಯ ಇಲ್ಲವೇನೋ ಅನ್ನೋ ಭಾವನೆ ಅವರಲ್ಲಿ ಬಂದು ಈ ರೀತಿ ಅವಾಗ ಪ್ರಚೋದನಕಾರಿಯಾದಂತಹ ಹೇಳಿಕೆಗಳನ್ನ ಕೊಡುವುದರ ಮೂಲಕ ನಾವು ಜೀವಂತವಾಗಿದ್ದೇವೆ, ಇನ್ನು ಅಸ್ತಿತ್ವದಲ್ಲಿ ಇದ್ದೇವೆ ಅನ್ನೋದನ್ನ ತೋರಿಸ್ಕೊಳ್ಬೇಕಾಗಿದೆ. ಅವರ ಪರಿಸ್ಥಿತಿಯನ್ನ ನೋಡಿದ್ರೆ ನಮಗೂ ನಿಜವಾಗ್ಲೂ ಬೇಸರವಾಗುತ್ತೆ. ಹಿರಿಯರಾದವರು ದೇಶವನ್ನ ಕಟ್ಟುವಂತ ಕೆಲಸದಲ್ಲಿ ಕೈಯನ್ನ ಜೋಡಿಸ್ಬೇಕು ಬಿಟ್ರೆ ಈ ರೀತಿ ಕೋಮು ಭಾವನೆಗಳನ್ನ ಮೂಡಿಸೋದ್ರಲ್ಲಿ, ಪ್ರಚೋದನಕಾರಿ ಭಾಷಣಗಳನ್ನ ಮಾಡೋದ್ರ ಮೂಲಕ ಇವರು ನಾವು ಪಕ್ಷವನ್ನ ಜೀವಂತವಾಗಿ ಇಡ್ತೀವಿ ಅಂದ್ರೆ ಅದು ನಿಜವಾಗ್ಲೂ ಆಗಲ್ಲ. ಜನ ಯಾರು ಈಗ ದಡ್ಡರಾಗಿಲ್ಲ, ಇವರು ಮಾತಿನ ಮೇಲೆ ಹಿಡಿತವನ್ನ ಹಿಡ್ಕೊಳ್ಬೇಕು. ಯಾಕಂದ್ರೆ ಆಗಿದ್ದಾರೆ, ಮತ್ತೆ ಪಕ್ಷವನ್ನ ಕಟ್ತಾ ಇದ್ದಾರೆ. ಯುವಕರಲ್ಲಿ ಒಳ್ಳೆಯ ಭಾವನೆಯನ್ನ ಮೂಡಿಸಬೇಕು ಇವರು. ಅದಲ್ಲದೆ ಬಿಜೆಪಿ RSS ಏನ್ ಮಾಡಿದೆ, ಇವರಿಗೆ ದೇಶ ಕಟ್ಟುವಂತಹ ಒಳ್ಳೆಯ ಕೆಲಸವನ್ನ ಮಾಡುವಂತಹ ಯಾವುದೇ ಸಂಘಟನೆಯನ್ನ ನೋಡಿದ್ರೆ ಇವರಿಗೆ ಬೇಸರ ತರ್ಸತ್ತೆ. ಅಂದ್ರೆ ಇವರು ಏನ್ ಮಾಡಕ್ ಹೊರಟಿದ್ದಾರೆ ಸಮಾಜದಲ್ಲಿ ಅನ್ನೋದನ್ನ ನೋಡ್ಕೊಳ್ಬೇಕು. ಅದು ಅಲ್ಲದೆ ವೋಟ್ ಬ್ಯಾಂಕ್ ರಾಜಕಾರಣ, ಅದು ತುಷ್ಟೀಕರಣ, ಯಾವುದೋ ಒಂದು ಸಮುದಾಯವನ್ನ ತುಷ್ಟೀಕರಣ ಮಾಡ್ತೀವಿ ಅನ್ನೋ ಬರದಲ್ಲಿ ಆ ಸಮುದಾಯವನ್ನ ಸಮಾಜಘಾತಕ ಶಕ್ತಿಗಳನ್ನಾಗಿ ಪರಿವರ್ತನೆ ಮಾಡೋದ್ರಲ್ಲಿ ಇವ್ರ ಕಾರ್ಯ ಮುಂಚೂಣಿಯಲ್ಲಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಪಾಪ ಅಮಾಯಕರು ಅವ್ರ ಪಾಡಿಗೆ ಅವರು ಇರ್ತಾರೆ. ಯಾವುದೇ ಧರ್ಮ ಆದ್ರೂ ಗೌರವದಿಂದ ಕಾಣ್ತಾ ಇರ್ತೀವಿ. ಅಂತಹ ಸಂದರ್ಭದಲ್ಲಿ ಇವರು ಈ ರೀತಿ ಹೇಳಿಕೆಗಳನ್ನ ಕೊಟ್ಟು ಧರ್ಮದ ಮಧ್ಯೆ ಒಡಕನ್ನ ಮೂಡಿಸುವಂತ ಕೆಲಸ ಮಾಡ್ತಿರೋದು ನಿಜವಾಗ್ಲೂ ಖಂಡನೀಯ ಅಂತ ಹೇಳ್ತಾ ಇದೀವಿ. ಯಾವುದೇ ವೋಟ್ ಬ್ಯಾಂಕ್ ಆಗ್ಲಿ ತುಷ್ಟೀಕರಣ ಆಗ್ಲಿ ನಡೆಯಲ್ಲ.
ಇನ್ಮೇಲೆ ಸ್ಪಷ್ಟವಾದ ಪಾರದರ್ಶಕವಾದ ಸಮಾಜಮುಖಿ ಆಡಳಿತ ಕೊಟ್ರೆ ಮಾತ್ರ ಸಮಾಜ ಅವರನ್ನ ಒಪ್ಪತ್ತೆ ಅಂತ ಹೇಳ್ತಾ ಅವಕಾಶಕ್ಕಾಗಿ